ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮೋಸ್ಟ್ ಆಫ್ ದ ಜನ ತಾವು ಕಷ್ಟಪಟ್ಟು ದುಡಿದು ಇನ್ವೆಸ್ಟ್ ಮಾಡಿರೋ ಹಣವನ್ನ ಕಳ್ಕೋತಾರೆ. ಯಾಕೆ ಗೊತ್ತಾ? ಈಗ ಯಾಕೆ ಕಳ್ಕೋತಾರೆ ಅನ್ನೋದಕ್ಕೆ ರೀಸೆಂಟ್ ಆಗಿ ಒಂದು ಬೆಸ್ಟ್ ಎಕ್ಸಾಂಪಲ್ ಸಿಕ್ಕಿದೆ. ನಿಮ್ಗೆಲ್ಲ ಗೊತ್ತಿರಬಹುದು, ರೀಸೆಂಟ್ ಆಗಿ ನಮ್ಮ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು UAE, ನೆದರ್ಲ್ಯಾಂಡ್, ನಾರ್ವೆ ಎಲ್ಲ ಮುಗಿಸ್ಬಿಟ್ಟು ಇಟಲಿನ ವಿಸಿಟ್ ಮಾಡಿರ್ತಾರೆ. ಇಟಲಿಗೆ ವಿಸಿಟ್ ಮಾಡಿದಾಗ ಇಟಲಿಯ ಪ್ರೈಮ್ ಮಿನಿಸ್ಟರ್ ಇದಾರಲ್ವಾ ಜಾರ್ಜಿಯೋ ಮೆಲೋನಿ ಅಂತ, ಈ ಜಾರ್ಜಿಯೋ ಮೆಲೋನಿ ಮತ್ತೆ ನಮ್ಮ ನರೇಂದ್ರ ಮೋದಿ ಅವರು ಸ್ವಲ್ಪ ಕ್ಲೋಸ್ ಫ್ರೆಂಡ್ಸ್ ಅನ್ಸುತ್ತೆ. ಕ್ಲೋಸ್ ಫ್ರೆಂಡ್ಸ್ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಅಪ್ಲೋಡ್ ಮಾಡೋದನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವರು ಕ್ಲೋಸ್ ಫ್ರೆಂಡ್ಸ್ ಅಂತ. ಈ ನರೇಂದ್ರ ಮೋದಿ ಅವರು ತಮ್ಮ ಕ್ಲೋಸ್ ಫ್ರೆಂಡ್ ಅಂದ್ರೆ ಜಾರ್ಜಿಯೋ ಮೆಲೋನಿಗೆ ರೀಸೆಂಟ್ ಆಗಿ ಏನ್ ತಗೊಂಡು ಹೋಗಿರ್ತಾರೆ ಅಂತಂದ್ರೆ, ಈ ಪಾರ್ಲೆ ಅಂತ ಒಂದು ಕಂಪನಿ ಇದೆ, ಓಕೆನಾ? ಈ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋ ಮೆಲೋಡಿ ಅನ್ನೋ ಒಂದು ಚಾಕ್ಲೇಟ್ ನ ತಗೊಂಡೋಗ್ಬಿಟ್ಟು ಅವ್ರಿಗೆ ಗಿಫ್ಟ್ ಆಗಿ ಕೊಡ್ತಾರೆ. ಎಂತ ದುರದೃಷ್ಟವಶಾತ್ ಗೊತ್ತಾ ನಿಮಗೆ ಏನಾಗುತ್ತೆ ಅಂತಂದ್ರೆ, ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪಾರ್ಲೆ ಇಂಡಸ್ಟ್ರೀಸ್ ಅಂತ ಒಂದು ಕಂಪನಿ ಲಿಸ್ಟ್ ಆಗಿದೆ. ತುಂಬಾ ಜನ ಈ ಬುದ್ಧಿ ಇಲ್ದವರು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾಲೆಜ್ ಇಲ್ದವರು, ಸ್ಟಾಕ್ ಮಾರ್ಕೆಟ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ದವ್ರು ಏನ್ ಮಾಡಿದಾರೆ ಅಂತಂದ್ರೆ, ಈ ಪಾರ್ಲೆ ಇಂಡಸ್ಟ್ರಿ ಸ್ಟಾಕ್ ನ ಮೇಲ್ ತಗೊಂಡು ಹೋಗ್ತಿದ್ದಾರೆ. ಯಾಕಂತಂದ್ರೆ ನರೇಂದ್ರ ಮೋದಿ ಅವರು ಜಾರ್ಜಿಯೋ ಮೆಲೋನಿಗೆ ಪಾರ್ಲೆದು ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಈ ಗಿಫ್ಟ್ ಕೊಟ್ಟಿದ್ದಾರೆ ಅಂತಂದ್ರೆ ಈ ಪಾರ್ಲೆ ಕಂಪನಿ ಸೇಲ್ಸ್ ಜಾಸ್ತಿ ಆಗುತ್ತೆ ಅಂತ ಈ ಪಾರ್ಲೆ ಇಂಡಸ್ಟ್ರಿ ಕಂಪನೀಸ್ ಮೇಲೆ ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡಿ ಆ ಸ್ಟಾಕ್ ನ ಅಪ್ಪರ್ ಸರ್ಕ್ಯೂಟ್ ಮೇಲೆ ಅಪ್ಪರ್ ಸರ್ಕ್ಯೂಟ್ ತಗೊಂಡು ಹೋಗ್ತಿದ್ದಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ, ಇಲ್ಲಿ ಪಾರ್ಲೆ ಇಂಡಸ್ಟ್ರೀಸ್ ಅಂತ ಏನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದೆಯಲ್ವಾ, ಆ ಕಂಪನಿ ಪಾರ್ಲೆ ಚಾಕ್ಲೇಟ್ಸ್ ನ ಅಂದ್ರೆ ಮೆಲೋಡಿ ಚಾಕ್ಲೇಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡದೇ ಇಲ್ಲ. ಈ ಕಂಪನಿ ಹೇಳ್ಬೇಕಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಕೂಡ ಆಗಿಲ್ಲ. ಈ ಪಾರ್ಲೆ ಕಂಪನಿ ಯಾವುದು ಅಂತಂದ್ರೆ, ಲೈಕ್ ಪಾರ್ಲೆಜಿ ಬಿಸ್ಕೆಟ್ ಅಂತ ಬರುತ್ತಲ್ವಾ, ಅದನ್ನು ಕೂಡ ಈ ಪಾರ್ಲೆ ಕಂಪನಿನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ. ಬಟ್ ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ, ಈ ಸ್ಟಾಕ್ ಮಾರ್ಕೆಟ್ ಗೊತ್ತಿಲ್ಲದವ್ರು ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ, ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಈ ಕಂಪನಿ ಲಿಸ್ಟ್ ಆಗಿದೆ, ಇದನ್ನ ಈಗ ನರೇಂದ್ರ ಮೋದಿ ಅವರು ಜಾರ್ಜಿಯೋ ಮೆಲೋನಿಗೆ ಗಿಫ್ಟ್ ಮಾಡಿದ್ದಾರೆ ಅಂತಂದ್ರೆ ತುಂಬಾ ಜನ ಇದನ್ನ ತಗೊಳ್ತಾರೆ, ಇದರಿಂದ ಕಂಪನಿ ಸೇಲ್ಸ್ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ ಅಂತ ಆ ಕಂಪನಿನ ಶೇರ್ ನ ಹೋಗಿ ತಗೊಂಡ್ಬಿಟ್ಟು ಮೇಲ್ ಹೋಗಿ ಕಳಿಸ್ತಿದ್ದಾರೆ. ಆಕ್ಚುಲಿ ಆ ಕಂಪನಿ ಏನ್ ಮಾಡುತ್ತೆ ಅಂತಂದ್ರೆ ರಿಯಲ್ ಎಸ್ಟೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ. ಅದಕ್ಕೇನೆ ಯಾಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಜನ ದುಡ್ಡು ಕಳ್ಕೊತಾರೆ ಅಂತಂದ್ರೆ, ಈ ತರ ನಾಲೆಜ್ ಇಲ್ದೇನೆ, ಯಾವ ಕಂಪನಿ ಏನ್ ಮಾಡುತ್ತೆ ಅಂತ ಗೊತ್ತಿಲ್ದೇನೆ, ಅದ್ ಏನೋ ಆಯ್ತು ಅನ್ನೋ ಕಾರಣಕ್ಕೇನೆ ಈ ತರ ಯಾವ್ದೋ ಒಂದು ಸ್ಟಾಕ್ ನ ಮೇಲ್ ತಗೊಂಡು ಹೋಗ್ತಾರೆ. ಹೇಳ್ಬೇಕಂತಂದ್ರೆ ಆ ಕಂಪನಿ ಕಂಪ್ಲೀಟ್ಲಿ ಕಿತ್ತೋಗಿರೋ ಕಂಪನಿ, ಆ ಕಂಪನಿನಲ್ಲಿ ಎಲ್ಲರೂ ಹೋಗಿ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಿದ್ದಾರೆ. ಈಗ ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಗೊತ್ತಾ ನಿಮಗೆ? ನಿನ್ನೆ ನಾನು ನೋಡಿದೆ, ತುಂಬಾ ಜನ ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ರು, ಓಕೆನಾ? ಲೈಕ್ ಇದನ್ನ ತಿಳ್ಕೊಂಡ್ಬಿಟ್ಟು ತುಂಬಾ ಜನ ಇನ್ವೆಸ್ಟ್ ಮಾಡಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಬಟ್ ಇವತ್ತು ಕೂಡ ಅದನ್ನ ಅಪ್ಪರ್ ಸರ್ಕ್ಯೂಟ್ ಜನ ತಗೊಂಡು ಹೋಗ್ತಾರೆ. ಅಂದ್ರೆ ಎಷ್ಟೋ ಜನ ಅವೇರ್ನೆಸ್ ವಿಡಿಯೋ ಮಾಡಿದ್ರು ಕೂಡ ಅವ್ರ ಮಾತು ಕೇಳ್ದೇನೆ ತಮ್ಮ ಈ ಬ್ಲೈಂಡ್ನೆಸ್ ಇಂದ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಇದರಿಂದನೇ ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಕಳ್ಕೊತಾರೆ. ನೀವು ಈ ತರ ವಿಷಯದಿಂದ, ಈ ತರ ಲೈಕ್ ಟ್ರ್ಯಾಪ್ ಇಂದ, ಕ್ರೌಡ್ ಇಂದ ದೂರ ಇರಕ್ಕೆ ಟ್ರೈ ಮಾಡಿ.